ಒಂದು ಕ್ಷಣ ಕಲ್ಪನೆ ಮಾಡಿ. ಇಡೀ ಮನೆ ನಿಶ್ಶಬ್ದ. ಮಧ್ಯರಾತ್ರಿ ಸುಮಾರು 1 ಗಂಟೆ. ಅಷ್ಟರಲ್ಲಿ ಠಕ್ ಬಾಗಿಲು ತಟ್ಟುವ ಶಬ್ದ. ಆದರೆ ಅದಕ್ಕಿಂತ ಭಯಾನಕವಾದದ್ದು ಏನು ಗೊತ್ತಾ? ಬಾಗಿಲ ಹೊರಗಿಂದ ಕೇಳಿಸೋದು ನಿಮ್ಮ ಅಮ್ಮನ ಧ್ವನಿ ಅಥವಾ ನಿಮ್ಮ ಪತ್ನಿ. ಅವರು ನಿಮ್ಮ ಹೆಸರನ್ನು ಪ್ರೀತಿಯಿಂದ ಕರೆಯುತ್ತಿದ್ದಾರೆ. ಮಹೇಶ್, ಮಹೇಶ್, ಬಾಗ್ಲು ತೆಗಿ ಮಹೇಶ್, ಹೊರಗಡೆ ತುಂಬ ಚಳಿ ಆಗ್ತಿದೆ. ಆದರೆ ನೀವು ಆ ಧ್ವನಿಗೆ ಉತ್ತರಿಸಿದರೆ ಅದು ನಿಮ್ಮ ಜೀವನದ ಕೊನೆಯ ರಾತ್ರಿ. ಇದು ಸಿನಿಮಾ ಕಥೆಯಲ್ಲ. ಇದು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಜನರನ್ನು ನಿಜವಾಗಲೂ ಬೆಚ್ಚು ಬೀಳಿಸಿದ ಒಂದು ಭಯಾನಕ ದಂತಕಥೆ. ನಾಳೆ ಬಾ. ಬರೀ ಇಂಟ್ರೋ ನೋಡಿನೇ ಭಯ ಆದ್ರೆ ಇನ್ನು ಪೂರ್ತಿ ವಿಡಿಯೋ ನೋಡಿದ್ರೆ ಈ ನಾಳೆ ಬಾ RR ಸ್ಟೋರಿನ ನಾನು ಇನ್ನೊಂದು ಚಾನಲ್ AI ಮಾಯಾ ಲೋಕ ಯೂಟ್ಯೂಬ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ತಪ್ಪದೆ ನೋಡಿ. ಇನ್ನು ವಿಷಯಕ್ಕೆ ಬಂದ್ರೆ ನಾನು ಯಾವಾಗ AI ವಿಡಿಯೋಸ್ ಹಾಕಿದ್ರು ಕೂಡ ನಾನು ಕಮೆಂಟ್ಸ್ ಅಲ್ಲಿ ಒಂದೇ ಕಾಮನ್ ಕ್ವಶನ್, ಈ AI ವಿಡಿಯೋ ಹಾಕಿದ್ರೆ ಮಾನಿಟೈಸೇಷನ್ ಆಗುತ್ತಾ, ರೀಯೂಸ್ ಕಂಟೆಂಟ್ ಏನು ಬರಲ್ವಾ, ಇನ್ಅಥೆಂಟಿಕ್ ಕಂಟೆಂಟ್ ಇಶ್ಯೂ ಬರಲ್ವಾ ಅಂತ. ಅದಕ್ಕೆಲ್ಲ ತುಂಬಾ ದಿನಗಳಿಂದ ರಿಸರ್ಚ್ ಮಾಡಿ ಈಗ ಉತ್ತರ ಸಿಕ್ಕಿದೆ. AI ಇಂದ ವಿಡಿಯೋಸ್ ಮಾಡಿದ್ರೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗಲ್ಲ ಅನ್ಲೆಸ್ ನಾನು ಹೇಳೋದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ. ನಾನು ಯಾಕೆ ಇನ್ನು ಸೀರಿಯಸ್ ಮಾಡಲ್ಲ ಇದ್ದೀನಿ. ಓಕೆ ಸೋಲ್ಜರ್ಸ್, ಈ ಟೆಕ್ನೋ ಮಾಯಾ ಕನ್ನಡ ಚಾನಲ್ಗೆ ಮರಳಿ ನಿಮಗೆಲ್ಲ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಟ್ ಓನ್ಲಿ ಹಾರರ್ ಜಾನರ್, ನಿಮ್ದು ಯಾವುದೇ ಕ್ಯಾಟಗರಿ ಆಫ್ ಚಾನಲ್ ಆಗಿರಲಿ, ನಾವು ಫೇಸ್ ಟಚ್ ಚಾನಲ್ ಇಡಬೇಕು, AI ಇಂದ ಮಾತ್ರ ನಾವು ವಿಡಿಯೋಸ್ನೆಲ್ಲ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ, ಎಸ್ಪೆಷಲಿ ಫಾರ್ ಗರ್ಲ್ಸ್ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಆನ್ಸರ್ ಸಿಗುತ್ತೆ. ಹೌದು, ಬರೀ AI ವಿಡಿಯೋಸ್ ಮಾಡಿದ್ರೆ ಮಾನಿಟೈಸೇಷನ್ ಆಗಲ್ಲ. ನಾನು ಹೇಳೋ ಪಾಯಿಂಟ್ಸ್ನ ನೀವು 100% ಫಾಲೋ ಮಾಡಿದ್ರೆ ಮಾತ್ರ ಮಾನಿಟೈಸೇಷನ್ ಆಗುತ್ತೆ. ಅದು ಕೂಡ ಫ್ರೀ ಅಂಡ್ ಅನ್ಲಿಮಿಟೆಡ್ AI ಟೂಲ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಎಲ್ಲ ಸ್ಕ್ರಿಪ್ಟ್ನ ರಿಸರ್ಚ್ ಮಾಡೋದು, ಇಮೇಜ್ ಜನರೇಟ್ ಮಾಡೋದು, ವಿಡಿಯೋ ಜನರೇಟ್ ಮಾಡೋದು, ಆಡಿಯೋ ಜನರೇಟ್ ಮಾಡೋದು, ಎಡಿಟಿಂಗ್ ಮಾಡೋದು, ಇದೆಲ್ಲ ಕೂಡ A to Z ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಇಷ್ಟು ತಿಂಗಳ ಒಂದು ಕ್ವಶನ್ಗೆ ಈ ವಿಡಿಯೋನೇ ಉತ್ತರ. ಕೀಪ್ ಮಾಡಿದ್ರೆ ಏನು ಅರ್ಥ ಆಗಲ್ಲ. ಎಷ್ಟೊಂದು 20 ನಿಮಿಷ ಟೈಮ್ ಕೊಡಿ ಸಾಕು, ನಿಮ್ಗೆ ಎಲ್ಲ ಕ್ವಶನ್ಗೂ ಇದ್ರಲ್ಲಿ ಆನ್ಸರ್ ಸಿಗುತ್ತೆ. ಇನ್ನು ವಿಡಿಯೋಗೆ ಬಂದ್ರೆ ಸ್ಕ್ರಿಪ್ಟಿಂಗ್ಗೆ 2 ಮೆಥಡ್ ಯೂಸ್ ಮಾಡಿದ್ದೀನಿ. ಮೆಥಡ್ 1, ನೀವು ಬೇಸ್ಡ್ ಆನ್ ರಿಯಲ್ ಸ್ಟೋರಿ ವಿಡಿಯೋಸ್ ಮಾಡಬೇಕು ಅಂತ ಇದ್ರೆ ರಿಸರ್ಚ್ ಮಾಡಬೇಕು, ತುಂಬಾನೇ ರಿಸರ್ಚ್ ಮಾಡಬೇಕು. ಸೊ ನಾನು ಈ ವಿಡಿಯೋದಲ್ಲಿ ಹಾರರ್ ನೀಶ್ನ ಚೂಸ್ ಮಾಡಿಕೊಂಡು ಒಂದು ಎಕ್ಸಾಂಪಲ್ ಆಗಿ ಅದನ್ನ ಇಟ್ಕೊಂಡು ಆ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಅದ್ರ ಜೊತೆಗೆ ಯಾವ ನೀಶೆ ಬೇಕಾದ್ರೂ ರೀಪ್ಲೇಸ್ ಮಾಡ್ಬೋದು, ಎಲ್ಲ ನೀಶ್ಗೂ ಇದು ಸೂಟ್ ಆಗುತ್ತೆ. ಸೊ ಅದಕ್ಕೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಹೋದ್ರೆ ಈ ಸ್ಕ್ರಿಪ್ಟಿಂಗ್ ಅಲ್ಲಿ ಫಸ್ಟ್ ಮೆಥಡ್ ನೋಡೋಣ. ಸೊ ನಿಮ್ಮ ನೀಶ್ಗೆ ತಕ್ಕಂಗೆ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ರಿಯಲ್ ಸ್ಟೋರೀಸು, ಅದರಲ್ಲಿ ಜಾಸ್ತಿ ಯಾವುದು ವ್ಯೂಸ್ ಬಂದಿರುತ್ತೋ ಆ ಥರದ ವಿಡಿಯೋಸ್ನ ಚೂಸ್ ಮಾಡ್ಕೊಳ್ಳಿ. ನಾನು ಇವಾಗ ಹಾರರಲ್ಲಿ ನಾಳೆ ಬಾ ರಿಯಲ್ ಹಾರರ್ ಸ್ಟೋರಿನ ಚೂಸ್ ಮಾಡ್ಕೊತಾ ಇದ್ದೀನಲ್ವಾ. ಸೊ ಅದಕ್ಕೆ ಯಾವುದು ಜಾಸ್ತಿ ವ್ಯೂಸ್ ಬಂದಿರುತ್ತೋ ಆ ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೊತಾ ಇದ್ದೀನಿ. ಸೊ ಕಾಪಿ ಮಾಡಿಕೊಂಡು ಗೂಗಲಲ್ಲಿ ನೋಟ್ಬುಕ್ LM ಅನ್ನೋ ವೆಬ್ಸೈಟ್ಗೆ ಹೋಗಿ, ಇದು 100% ಫ್ರೀ. ಇಲ್ಲಿ ಟ್ರೈ ನೋಟ್ಬುಕ್ LM ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇದು ರಿಸರ್ಚ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಯೂಟ್ಯೂಬ್ ಲಿಂಕ್ಸ್ನ ಅಪ್ಲೋಡ್ ಮಾಡ್ಬೋದು, ಫೈಲ್ಸ್ನ ಅಪ್ಲೋಡ್ ಮಾಡ್ಬೋದು, ಡ್ರೈವ್ ಫೈಲ್ಸ್ನ ಅಪ್ಲೋಡ್ ಮಾಡ್ಬೋದು, ಆಮೇಲೆ ಟೆಕ್ಸ್ಟ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ಯೂಟ್ಯೂಬ್ ಲಿಂಕ್ನ ನಾನು ಪೇಸ್ಟ್ ಮಾಡಿದೆ. ಓಕೆನಾ? ಇಲ್ಲಿ ಎಷ್ಟಿರುತ್ತೋ ಆ ಸ್ಟೋರಿಗೆ ರಿಲೇಟೆಡು ಏನೇನಿರುತ್ತೋ ಎಲ್ಲ ಲಿಂಕ್ನು ಕಾಪಿ ಮಾಡ್ಕೋಬೇಕು, ಇಲ್ಲಿ ಪೇಸ್ಟ್ ಮಾಡಬೇಕು. ನೋಡಿ ಈ ಥರ. ಓಕೆನಾ? ಸೊ ಅದೇ ಥರ ಯಾವ್ದ್ಯಾವುದು ಆ ಸ್ಟೋರಿಗೆ ರಿಲೇಟೆಡ್ ಇದೆಯೋ ಅದು ಎಲ್ಲ ಲಿಂಕ್ನು ನಾನು ಕಾಪಿ ಮಾಡಿ ಇದರಲ್ಲಿ ಪೇಸ್ಟ್ ಮಾಡಿದೆ. ಆ್ಯಂಡ್ ಗೂಗಲಲ್ಲಿ ಹೋಗಿ ಕೂಡ ಸರ್ಚ್ ಮಾಡಿದೆ. ನಾನು ಏನಾದರೂ ರಿಲೇಟೆಡ್ ಇರುತ್ತಲ್ವಾ, ಡಾಕ್ಯುಮೆಂಟ್ಸ್, PDF, ಸ್ಟೋರಿ, ಸ್ಕ್ರಿಪ್ಟು ಏನಾದರೂ ಒಂದು ಇರುತ್ತೆ. ಸೊ ಅದನ್ನೆಲ್ಲ ನಾನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದೆ. ಇಲ್ಲಿ ಇನ್ಸರ್ಟ್ ಅಂತ ಕೊಟ್ಟರೆ ನಿಮಗೆ ಅದು ರಿಸರ್ಚ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಂಡು ಈ ಥರ ಒಂದು ಓವರ್ ವ್ಯೂ ಕೊಡುತ್ತೆ ಆ ಸ್ಟೋರಿನಲ್ಲಿ. ಎಲ್ಲ ಲಿಂಕ್ಸ್ನು ವೆರಿಫೈ ಮಾಡಿಬಿಟ್ಟು ಇವಾಗ ನಮಗೆ ಸ್ಕ್ರಿಪ್ಟ್ ಬೇಕು. ಸೊ ಅದಕ್ಕೆ ಅನಲೈಸ್ ದೀಸ್ ಆಲ್ ಲಿಂಕ್ಸ್ ಅಂಡ್ ಗಿವ್ ಎ ಸ್ಕ್ರಿಪ್ಟ್ ಅಂತ ಕೊಟ್ಟೆ ನಾನು. ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ಅದರಲ್ಲಿ ಏನಿದೆಯೋ ಎಲ್ಲನೂ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುತ್ತೆ. ಬಟ್ ನಮಗಿವಾಗ ಕನ್ನಡದಲ್ಲಿ ಬೇಕು, ಅದು ಕೂಡ ನಾನ್ ಕಾಪಿರೈಟೆಡ್. ಇದೇನ್ ಮಾಡುತ್ತೆ ಅಂದ್ರೆ ಅದನ್ನೇ ಕೊಡೋದಿಲ್ಲ, ಅದೇ ತರ ಸ್ಟೋರಿನ ಕೊಡುತ್ತೆ. ಇದು ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಆಗಿರೋದ್ರಿಂದ ಸೊ ನಿಮ್ಗೆ ನಾನ್ ಕಾಪಿರೈಟೆಡ್ ಸ್ಕ್ರಿಪ್ಟ್ ಕೊಡುತ್ತೆ. ಇವಾಗ ನನಗೆ 8 ರಿಂದ 10 ನಿಮಿಷ ಲಾಂಗ್ ವಿಡಿಯೋ ಮಾಡೋದಕ್ಕೆ
ಬೆಸ್ಟ್ ಕನ್ನಡ ಸ್ಕ್ರಿಪ್ಟ್ ಬೇಕು ಬೇಸ್ಡ್ ಆನ್ ದಿಸ್, ಇದು ಕಾಪಿರೈಟ್ ಇಶ್ಯೂ ಬರಬಾರ್ದು ಇದರಿಂದ ಅಂತ ಕೇಳೋದಕ್ಕೆ ಈ ತರ ಒಂದು ಸ್ಕ್ರಿಪ್ಟ್ ನ ಕೊಟ್ಟಿದೆ ನೋಡಿ. ಅಷ್ಟೇ ಅಲ್ಲ, ಅಂಡ್ ಇದರಲ್ಲಿ ನಿಮ್ಗೆ ಆಡಿಯೋ ಓವರ್ ವ್ಯೂನ ಮಾಡ್ಕೋಬಹುದು, ವಿಡಿಯೋ ಕೂಡ ಜನರೇಟ್ ಮಾಡ್ಬೋದು, ಮೈಂಡ್ ಮ್ಯಾಪ್, ರಿಪೋರ್ಟ್ಸ್, ಕ್ವಿಜ್, ಸ್ಲೈಡ್ ಡೆಕ್. ಸೊ ಈ ತರ ಎಲ್ಲ ಪವರ್ಫುಲ್ ಫೀಚರ್ಸ್ ಈ ನೋಟ್ಬುಕ್ ಮೇಲೆ ಇದೆ. ಇದ್ರ ಬಗ್ಗೆ ನಾನು ಯಾವಾಗ್ಲೋ ವಿಡಿಯೋ ಮಾಡಿದ್ದೆ, ಚೆನ್ನಾಗಿದೆ ಟೂಲ್, ಯೂಸ್ ಮಾಡಿ. ಈ ಸ್ಕ್ರಿಪ್ಟ್ ನ ಇನ್ನೂ ಆಪ್ಟಿಮೈಸ್ ಮಾಡೋದಕ್ಕೆ ChatGPT ಹೋಗಿ, ChatGPT ನಲ್ಲಿ ಚೆನ್ನಾಗಿ ಸ್ಕ್ರಿಪ್ಟ್ ನ ಜನರೇಟ್ ಮಾಡ್ಬೋದು ನಾವು. ಓಕೆ, ಇದು ಫಸ್ಟ್ ಮೆಥಡ್ ಆಯ್ತು. ಇನ್ನು ಸೆಕೆಂಡ್ ಮೆಥಡ್ ಅಂತಂದ್ರೆ ಅದು ತುಂಬಾನೇ ಈಸಿ. ಅಂಡ್ ತುಂಬಾ ಜನ ಕಮೆಂಟ್ಸ್ ಮಾಡಿದ್ರು, ಬ್ರೋ ಕಸ್ಟಮ್ GPT ತೋರಿಸ್ತಾ ಇಲ್ಲ ನನ್ಗೆ ಅಂತ. ಹೌದು, ಫ್ರೀ ChatGPT ನಲ್ಲಿ ಕಸ್ಟಮ್ GPT ತೋರಿಸೋದಿಲ್ಲ, ಅದಕ್ಕೆ ಗೋ ಪ್ಲಾನ್ ತಗೋಬೇಕು. ಸೊ ಅದನ್ನ ಫ್ರೀಯಾಗಿ ಹೇಗೆ ತಗೊಳ್ಳೋದಂತನೂ ಒಂದು ಶಾರ್ಟ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ಗೋ ಪ್ಲಾನ್ ನ ಆಪ್ಟ್ ಮಾಡ್ಕೊಳ್ಳಿ. ಆಮೇಲೆ ಬನ್ನಿ ನೋಡಿ, ನಿಮ್ಗೆ ಕಸ್ಟಮ್ GPT ಕಾಣಿಸುತ್ತೆ, ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಈ ಒಂದು ಕಸ್ಟಮ್ GPT ಏನಿದೆ ಅದನ್ನ ನಾನು ವಾಟ್ಸ್ಆಪ್ ಚಾನಲ್ ಹಾಕ್ತೀನಿ. ಸೊ ನಿಮ್ಗೆ ಬೇಗ ಬೇಕು ಅಂತಂದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಂಡು ನನ್ಗೊಂದು ಡೈರೆಕ್ಟ್ ಮೆಸೇಜ್ ಹಾಕಿ ಈ ಕಸ್ಟಮ್ GPT ನ ಸೆಂಡ್ ಮಾಡ್ತೀನಿ. ಸೊ ಈ ಕಸ್ಟಮ್ GPT ಯಾಕೆ ಅಂತಂದ್ರೆ, ನಾವು ರಿಸರ್ಚ್ ಬೇಸ್ಡ್ ವಿಡಿಯೋಸ್ ಮಾಡೋದಿಲ್ಲ, ರಿಸರ್ಚ್ ಮಾಡೋದಕ್ಕೂ ನಮ್ಗೆ ಟೈಮ್ ಇಲ್ಲ. ನಮ್ಗೆ ಪ್ರಾಂಪ್ಟ್ ಹಾಕಿದ್ರೆ ಡೈರೆಕ್ಟ್ ಆಗಿ ಸ್ಕ್ರಿಪ್ಟ್ ಬಂದ್ಬಿಡ್ಬೇಕು, ಸ್ಟೋರಿ ಬರಬೇಕು, ಇಮೇಜ್ ಪ್ರಾಂಪ್ಟ್ ಬರಬೇಕು, ವಿಡಿಯೋ ಟೈಟಲ್ಸ್, ಡಿಸ್ಕ್ರಿಪ್ಷನ್, ತಮ್ ಲೈನ್ ಡಿಸೈನ್ ಮಾಡೋದಕ್ಕೆ ಪ್ರಾಂಪ್ಟ್, ನಮ್ಗೆಲ್ಲ ಪ್ರಾಂಪ್ಟ್ ಕೊಟ್ರೆ ಎಲ್ಲ ಬರಬೇಕು ಅನ್ನೋರಿಗೆ ಮಾತ್ರ ಇದು ಫಸ್ಟ್ ಮೆಥಡ್. ಮೋರ್ ಫ್ಯಾಷನೇಟ್ ಅಂಡ್ ಇಂಟ್ರೆಸ್ಟ್ ಇರೋರಿಗೆ ಇದು ಓಕೆ, ನನ್ಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ನಾನು ದುಡ್ಡು ಮಾಡ್ಬೇಕು, ಯೂಟ್ಯೂಬ್ ಅಲ್ಲಿ ಈ ವಿಡಿಯೋಸ್ ಹಾಕ್ಬೇಕು, ಮಾನಿಟೈಸೇಷನ್ ಆಗ್ಬೇಕು, ಅರ್ನ್ ಮಾಡ್ಬೇಕು. ಈ ಮೈಂಡ್ ಸೆಟ್ ಇರೋರಿಗೆ ಈ ಒಂದು ಸೆಕೆಂಡ್ ಮೆಥಡ್ ಯೂಸ್ ಆಗುತ್ತೆ. ChatGPT ಗೋ ಪ್ಲಾನ್ ನ ತಗೊಂಡ್ಮೇಲೆ ಇಲ್ಲಿ ಚಾಟ್ಗೆ ಬನ್ನಿ. ಚಾಟ್ಗೆ ಬಂದ್ಬಿಟ್ಟು ಇಂಪ್ರೂವ್ ದಿ ಸ್ಕ್ರಿಪ್ಟ್ ಬಟ್ ಡೋಂಟ್ ಚೇಂಜ್ ದ ಒರಿಜಿನಲ್ ಸ್ಕ್ರಿಪ್ಟ್ ಅಂತ ಕೊಟ್ಟು ನೋಟ್ಬುಕ್ ಅಲ್ಲಿ ನಾವೇನ್ ಜನರೇಟ್ ಮಾಡಿದೀವಿ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಓಕೆನಾ, ಅದು ಇಂಪ್ರೂವ್ ಮಾಡುತ್ತೆ, ಸಖತ್ತಾಗಿ ಮಾಡುತ್ತೆ ChatGPT ಗೋ ಪ್ಲಾನ್ ಅಲ್ಲಿ. ನೋಡಿ, ನಿಮ್ಗೆ ಅರ್ಥ ಆಗಲಿ ಅಂತ ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಸೊ ಫೋಕಸ್ ಮಾಡಿ ಪಾಸ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಇದಕ್ಕೆ ವಾಯ್ಸ್ ಓವರ್ ಬೇಕು. ನಾನೇನ್ ಕೊಟ್ಟೆ ಅಂದ್ರೆ, ಗಿವ್ ಮೀ ಕಂಪ್ಲೀಟ್ 10 minutes ಲಾಂಗ್ ವಾಯ್ಸ್ ಓವರ್ ಇನ್ ಕನ್ನಡ ವಿತ್ ಹುಕ್, ಮೇನ್ ಅಂಡ್ ಎಂಗೇಜಿಂಗ್ ವಾಯ್ಸ್ ಓವರ್. ಸೊ ಈ ತರ ಎಲ್ಲ ಇರಬೇಕು ಅಂತ ಕೊಟ್ಟಿದ್ದಕ್ಕೆ ಒಂದು ಅದ್ಭುತ ವಾಯ್ಸ್ ಓವರ್ನ ಕೊಟ್ಟಿದೆ, ಚೆನ್ನಾಗಿರುತ್ತೆ ಇದು ಮಾತ್ರ. ಸೊ ಈ ಒಂದು ವಾಯ್ಸ್ ಓವರ್ನ ಕಾಪಿ ಮಾಡಿಕೊಂಡು ನಿಮ್ಮ ನೋಟ್ಬುಕ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ, ಮುಂದೆ ಹೇಳ್ತೀನಿ, ಯೂಸ್ ಆಗುತ್ತೆ ಇದು. ಸಾರಿ, ನಾನು ಕೂಡ ನನ್ನ ನೋಟ್ಬುಕ್ ಅಲ್ಲಿ ಎಲ್ಲಾನು ಸೇವ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ನೆಕ್ಸ್ಟ್ ಇಮೇಜ್ ಮತ್ತೆ ವಿಡಿಯೋ ಜನರೇಟ್ ಮಾಡಕ್ ಮುಂಚೆ ನಾವು ವಾಯ್ಸ್ ಓವರ್ ನ ಜನರೇಟ್ ಮಾಡಬೇಕು. ಸೊ ಎಲ್ಲ ಕೂಡ ಜನರೇಟೆಡ್ ಆದ್ರೆ ಮಾನಿಟೈಸೇಷನ್ ಆಗಲ್ಲ. ಆಡಿಯೋ, ವಿಡಿಯೋ ಎಲ್ಲಾನು ಜನರೇಟೆಡ್ ಆಗ್ಬಾರ್ದು. ಸೊ ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಜನರೇಟ್ ಮಾಡಿರೋ ಈ ನಾಳೆ ಬಾ ಹಾರರ್ ಸ್ಟೋರಿನಲ್ಲಿ ಆ ನರೇಟ್ ಮಾಡ್ತಾ ಇರೋದು ಮಾತ್ರ ಇಂದ ಜನರೇಟ್ ಮಾಡಿರೋದು, ಆ ದೆವ್ವ ವಾಯ್ಸ್ ಮಾತ್ರ ನನ್ನ ಫ್ರೆಂಡ್ ಕೊಟ್ಟಿರೋದು. ಬೇಕಿದ್ರೆ ಇನ್ನೊಂದ್ಸತಿ ಕೇಳಿ. ಅವರು ನಿಮ್ಮ ಹೆಸರನ್ನು ಪ್ರೀತಿಯಿಂದ ಕರೆಯುತ್ತಿದ್ದಾರೆ. ಮಹೇಶ್, ಮಹೇಶ್, ಬಾಗ್ಲು ತೆಗಿ ಮಹೇಶ್, ಹೊರಗಡೆ ತುಂಬ ಚಳಿ ಆಗ್ತಿದೆ ಮಹೇಶ್. ಕೇಳಿದ್ರಲ್ಲ, ಎಷ್ಟು ಸಖತ್ತಾಗಿದೆ ಅಲ್ವಾ? ಸೊ ಈ ತರ ನೀವು ತುಂಬಾ ಕ್ಯಾರೆಕ್ಟರ್ಸ್ ಇದ್ರೆ ಆ ಕ್ಯಾರೆಕ್ಟರ್ಗೆ ನಿಮ್ ಓನ್ ವಾಯ್ಸ್ ನೇ ಕೊಡಿ, ಜನರೇಟೆಡ್ ವಾಯ್ಸ್ ಕೊಡಿ, ನಿಮ್ ಓನ್ ವಾಯ್ಸ್ ಕೊಡಿ. ಓಕೆ, ಇವಾಗ ವಾಯ್ಸ್ ಓವರ್ ನ ಜನರೇಟ್ ಮಾಡೋಣ. ಸೊ ಸೇವ್ ಮಾಡ್ಕೊಂಡಿರೋ ವಾಯ್ಸ್ ಓವರ್ ನ ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಗೂಗಲ್ ಅಲ್ಲಿ ಗೂಗಲ್ AI ಸ್ಟುಡಿಯೋಗೆ ಹೋಗಿ, ಇಲ್ಲ ಅಂತಂದ್ರೆ ಈ ಲೆವೆಲ್ ನ ಆಪ್ಸ್ ಆದ್ರೂ ಹೋಗಿ. ಗೂಗಲ್ AI ಸ್ಟುಡಿಯೋದಲ್ಲಿ ಕನ್ನಡ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲಿ ಇಮೇಜ್, ವಿಡಿಯೋಸ್ ಅಂಡ್ ಆಪ್ ಕೂಡ ಜನರೇಟ್ ಮಾಡಬಹುದು, ಅದೆಲ್ಲ ಪೇಯ್ಡ್. ಸೊ ನನ್ಗೆ ಇವಾಗ ವಾಯ್ಸ್ ಜನರೇಟೆಡ್ ಮಾತ್ರ ಫ್ರೀ ತೋರಿಸ್ತಾ ಇದೆ. ಸೊ ನಿಮ್ಗೆ ನೋಡಿ ಚೆಕ್ ಮಾಡಿ, ಬಂದಿಲ್ಲ ಅಂತಂದ್ರೆ ಇನ್ನೊಂದು Gmail ID ನಲ್ಲಿ ಚೆಕ್ ಮಾಡಿ, ಬರುತ್ತೆ ಫ್ರೀ ಆಗಿ. ಇಲ್ಲಿ ಆಲ್ರೆಡಿ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ನಿಮ್ ಸ್ಟೋರಿಗೆ ಸಿಂಗಲ್ ಸ್ಪೀಕರ್ ಆರ್ ಮಲ್ಟಿ ಸ್ಪೀಕರ್ ಯಾವ ಸೂಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವಾಯ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಿಸ್ಟಮ್ ಇನ್ಸ್ಟ್ರಕ್ಷನ್ ಅಂತ ಇದೆ ಅಲ್ವಾ, ಇಲ್ಲಿ ನಿಮ್ದು ಯಾವ ಸ್ಟೋರಿ ಹೇಳ್ತಾ ಇದೆ, ಸಸ್ಪೆನ್ಸ್, ಹಾರರ್, ಕಾಮಿಡಿನ, ಡೆವೋಷನಲ್, ಆನಿಮೇಷನ್ ಸ್ಟೋರಿನ, ಯಾವುದು, ಅದನ್ನ ChatGPT ಕೇಳಿ. ಅದೇ ತರ ಒಂದು ಸಿಸ್ಟಮ್ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಅದನ್ನ ಇಲ್ಲಿ ಹಾಕಿದ್ರೆ ನಿಮ್ ವಾಯ್ಸ್ ಆ ಸ್ಟೋರಿಗೆ ತಕ್ಕಂಗೆ ಬರುತ್ತೆ. ನೆಕ್ಸ್ಟ್ ಸ್ಕ್ರಿಪ್ಟ್ ಫಸ್ಟ್ ಸ್ವಲ್ಪನೇ ಹಾಕಿ, ಹುಕ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಸಿಂಗಲ್ ಸ್ಪೀಕರ್ ನ ಸೆಲೆಕ್ಟ್ ಮಾಡ್ಕೊಂಡೆ ನಾನು, ಚೆನ್ನಾಗಿರೋದು ಯಾವ್ದಾದ್ರು ಒಂದು. ಓಕೆ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದೆ. ನನ್ನ ಸ್ಕ್ರಿಪ್ಟ್ ನ ಪೇಸ್ಟ್ ಮಾಡಿ ಜನರೇಟ್ ಅಂತ ಓದಿದ್ರೆ ಜನರೇಟ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇನೆ. ಸೊ ಮಿಕ್ಕಿರೋ ಸ್ಕ್ರಿಪ್ಟ್ ಎಲ್ಲ ಏನೇನಿರುತ್ತೋ ಅದೆಲ್ಲ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಮಾಡಿ. ಏನಾದ್ರು ಚೇಂಜಸ್ ಇದ್ರೆ ಎಡಿಟ್ ಮಾಡ್ಕೊಳ್ಳಿ, ಆಮೇಲೆ ರನ್ ಅಂತ ಒತ್ತಿ. ನಿಮ್ದು ಟೆಕ್ಸ್ಟ್ ಟು ಆಡಿಯೋ ಜನರೇಟ್ ಆಗುತ್ತೆ ಸೂಪರ್ ಆಗಿ. ಸೊ ಇವಾಗ ಆಡಿಯೋ ರೆಡಿ, ಟೆಕ್ಸ್ಟ್ ಇದೆ. ನೆಕ್ಸ್ಟ್ ಇಮೇಜ್ ಜನರೇಟ್ ಮಾಡೋಣ. ಇಮೇಜ್ ಜನರೇಷನ್ ಗೆ ಬಂದ್ರೆ ಟೆಕ್ಸ್ಟ್ ಟು ಇಮೇಜ್ ಗೂಗಲ್ ನಲ್ಲಿ ವಿಸ್ಕ್ ಅಂತ ಟೈಪ್ ಮಾಡಿ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಅನ್ಲಿಮಿಟೆಡ್ ಆಗಿ ನೀವು ಇಮೇಜಸ್ ನ ಜನರೇಟ್ ಮಾಡ್ಕೋಬಹುದು. ಸೊ ನಮ್ಮ ವಾಯ್ಸ್ ಓವರ್ಗೆ ತಕ್ಕಂಗೆ ಇಮೇಜ್ ಜನರೇಟ್ ಮಾಡಬೇಕು. ಅದಕ್ಕೆ ಈ ಹುಕ್ ನ ಕಾಪಿ ಮಾಡ್ಕೊಂಡು ChatGPT ಗೆ ಬಂದು ಈ ತರ ಕೇಳಿ, ನಾನು ಕೇಳೋ ತರ,
ಸೊ ಈ ಒಂದು ಸ್ಕ್ರಿಪ್ಟ್ಗೆ ಇಮೇಜ್ ಜನರೇಷನ್ ಮಾಡೋದಕ್ಕೆ ಪ್ರಾಂಪ್ಟ್ ಕೊಡು ಲೈನ್ ಬೈ ಲೈನ್ ಅಂತ ಹೇಳಿ ನಿಮ್ಮ ಒಂದು ಆ ಹುಕ್ ಏನಿದೆ ವಾಯ್ಸ್ ಓವರ್ನ ಪೇಸ್ಟ್ ಮಾಡಿ ಸೆಂಡ್ ಒತ್ತಿದ್ರೆ ನಿಮಗೆ ಲೈನ್ ಬೈ ಲೈನು ಇಮೇಜ್ ಪ್ರಾಂಪ್ಟು ಜನರೇಟ್ ಆಗುತ್ತೆ ನೋಡಿ. ಈ ತರ ಜನರೇಟ್ ಆಗುತ್ತೆ ಪೂರ್ತಿ ಹುಕ್ಗೆ. ಇವಾಗ ಲೈನ್ 1 ಇಮೇಜ್ ಪ್ರಾಂಪ್ಟ್ ನ ಕಾಪಿ ಮಾಡಿಕೊಂಡು ವಿಸ್ಕ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪ್ರಾಂಪ್ಟ್ ಬಾಕ್ಸ್ ಅಲ್ಲಿ ಪೇಸ್ಟ್ ಮಾಡಿ, ನಂತರ 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಸ್ಟೈಲ್ ಬಂದ್ಬಿಟ್ಟು ಇಂಡಿಯನ್ RR ಸಸ್ಪೆನ್ಸ್ ಈ ಒಂದು ಸ್ಟೈಲ್ ಅಂತ ಕೊಟ್ರೆ ಆ ಸ್ಟೈಲ್ ಅಲ್ಲಿ ಜನರೇಟ್ ಆಗುತ್ತೆ ಅಷ್ಟೇ. ಆಮೇಲೆ ಸೆಂಡ್ ಒತ್ತಿದ್ರೆ ನಿಮ್ಗೆ ಕೆಲವೇ ಸೆಕೆಂಡ್ಗಳಲ್ಲಿ ಇಮೇಜಸ್ ಜನರೇಟ್ ಆಗುತ್ತೆ ನೋಡಿ ಈ ತರ. ನೆಕ್ಸ್ಟ್ ಲೈನ್ 2 ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ, ಜನರೇಟ್ ಅಂತ ಒತ್ತಿ. ಲೈನ್ 3 ನ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ, ಜನರೇಟ್ ಅಂತ ಒತ್ತಿ, ಇಮೇಜಸ್ ಜನರೇಟ್ ಆಗುತ್ತೆ. ಸೊ ಈ ತರ ಹುಕ್ಗೆ ಎಷ್ಟು ಲೈನ್ ಇರುತ್ತೋ ಇಮೇಜ್ ಪ್ರಾಂಪ್ಟ್ ಅಷ್ಟನ್ನು ಕಾಪಿ ಮಾಡ್ಕೊಂಡು ಇಮೇಜಸ್ ನ ಜನರೇಟ್ ಮಾಡಿ ಅನ್ಲಿಮಿಟೆಡ್ ಇದು. ಸೊ ಇದು ಸದ್ಯಕ್ಕೆ ಅಷ್ಟೇನೆ, ಇದು ಕೂಡ ಯಾವಾಗ ಪೇ ಮಾಡ್ತಾರೋ ಗೊತ್ತಿಲ್ಲ. ಓಕೆ, ಎಲ್ಲ ಇಮೇಜಸ್ ಎಲ್ಲ ಜನರೇಟ್ ಆಗ್ತಿದೆ, ಬಟ್ ಇಲ್ಲೇನೋ ಮಿಸ್ ಹೊಡಿತಾ ಇದೆ, ಕನ್ಸಿಸ್ಟೆನ್ಸಿ ಬರ್ತಾ ಇಲ್ಲ ಯಾಕೆ. ಓಕೆ, ಇವಾಗ ಫುಲ್ ನರೇಷನ್ ಏನಿದೆ, ಫುಲ್ಲು ವಾಯ್ಸ್ ಓವರ್ ಏನಿದೆ ಮಿಕ್ಕಿದ್ದು ಅದನ್ನ ಫುಲ್ಲು ಕಾಪಿ ಮಾಡಿಕೊಂಡು ChatGPTಗೆ ಬಂದು ಗಿವ್ ಮೀ ಎ ಡೀಟೈಲ್ಡ್ ಇಮೇಜ್ ಪ್ರಾಂಪ್ಟ್ ವಿತ್ ಗ್ಲೋಬಲ್ ಪ್ರಾಂಪ್ಟ್ ಫಾರ್ ದಿಸ್ ಹಾರರ್ ಸ್ಕ್ರಿಪ್ಟ್ ಅಂತ ಹೇಳಿ ಈ ನನ್ನ ಒಂದು ಸ್ಕ್ರಿಪ್ಟ್ ಆರ್ ವಾಯ್ಸ್ ಓವರ್ ಏನಿದೆ ಅದನ್ನ ಪೇಸ್ಟ್ ಮಾಡಿದೆ. ಇಲ್ಲಿ ನೋಡಿ, ಇವಾಗ ಗ್ಲೋಬಲ್ ಹಾರರ್ ವಿಜುವಲ್ ಪ್ರಾಂಪ್ಟ್ ಅಂತ ಬಂದಿದೆ. ಇದನ್ನ ಇಮೇಜ್ ಪ್ರಾಂಪ್ಟ್ ಆದ್ಮೇಲೆ ಗ್ಲೋಬಲ್ ಪ್ರಾಂಪ್ಟ್ ಹಾಕಿದ್ರೆ ಆ ಒಂದು ಎನ್ವಿರಾನ್ಮೆಂಟ್ ಏನಿದೆ, ಆ ಒಂದು ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ ಏನಿದೆ ಅದೆಲ್ಲ ಸೆಟ್ ಆಗುತ್ತೆ. ಓಕೆ, ಇವಾಗ ಗೂಗಲ್ ವಿಸ್ಕ್ ಅಲ್ಲಿ ಇದನ್ನ ಕಾಪಿ ಮಾಡಿಕೊಂಡು ಇಮೇಜ್ ಪ್ರಾಂಪ್ಟ್ ಅದಾದ್ಮೇಲೆ ಗ್ಲೋಬಲ್ ಪ್ರಾಂಪ್ಟ್ ಇದೆರಡು ಪ್ರಾಂಪ್ಟ್ ಹಾಕಿ ಇವಾಗ ಸೆಂಡ್ ಅಂತ ಒತ್ತಿ. ಇಲ್ಲಿ ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಆಗಿ ಬಂದಿದೆ ಅಂತ. ಸೊ ಸೀನ್ 2 ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ಳಿ, ವಿಸ್ಕ್ಗೆ ಬನ್ನಿ, ಜಸ್ಟ್ ಆ ಸೀನ್ 2 ಪ್ರಾಂಪ್ಟ್ ಮಾತ್ರ ಪೇಸ್ಟ್ ಮಾಡಿ, ಗ್ಲೋಬಲ್ ಪ್ರಾಂಪ್ಟ್ ಹಂಗೆ ಇರಲಿ. ಓಕೆನಾ? ಸೊ ಇದರಲ್ಲಿ 2 ಜನರೇಟ್ ಆಗುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಿಕ್ಕಿ ಡಿಲೀಟ್ ಮಾಡ್ಕೊಳ್ಳಿ. ಇದು ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಆ ಕಲರು, ಆ ಒಂದು ಎನ್ವಿರಾನ್ಮೆಂಟು, ಆ ಸೀನು ಎಲ್ಲನೂ ಒಂದೇ ತರ ಬರುತ್ತೆ. ಅದು ಗ್ಲೋಬಲ್ ಪ್ರಾಂಪ್ಟ್ ಅಂತಂದ್ರೆ. ಓಕೆ, ಡನ್. ಇಮೇಜ್ ಜನರೇಷನ್ ಆಯ್ತು. ಇನ್ನು ವಿಡಿಯೋ ಜನರೇಷನ್ಗೆ ಬಂದ್ರೆ ಇದರಲ್ಲಿ 2 ಫ್ರೀ ಅಂಡ್ ಅನ್ಲಿಮಿಟೆಡ್ ಮೆಥಡ್ ಇದೆ. ಇಮೇಜಸ್ ನೀವು ಒಂದು 5-6 ಮಾಡೋಷ್ಟರಲ್ಲಿ ಲಿಮಿಟೆಡ್ ಅಂತ ಬರುತ್ತೆ, ಬಟ್ ವಿಡಿಯೋಸ್ ಒಂದು 25ರಿಂದ 50 ವಿಡಿಯೋಸ್ ನ ನೀವು ಡೈಲಿ ಜನರೇಟ್ ಮಾಡ್ಕೋಬಹುದು ಗ್ರೋಕ್ ನಲ್ಲಿ. ChatGPT ನಲ್ಲಿ ಹೋಗ್ಬಿಟ್ಟು ಇಮೇಜ್ಗೆ ತಕ್ಕಂಗೆ ವಿಡಿಯೋ ಪ್ರಾಂಪ್ಟ್ಸ್ ಕೊಡು ಅಂತ ಕೇಳಿದೆ. ಲೈನ್ ಬೈ ಲೈನು ಇಮೇಜ್ಗೆ ತಕ್ಕಂಗೆ ವಿಡಿಯೋ ಪ್ರಾಂಪ್ಟ್ಸ್ ಕೊಟ್ಟಿದೆ. ಸೊ ಇವಾಗ ಆ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಳ್ಳಿ, ದೆನ್ ಗೂಗಲ್ಗೆ ಹೋಗಿ ಗ್ರೋಕ್ ಎ ಅಂತ ಟೈಪ್ ಮಾಡಿ. ಸೊ ಆ ವೆಬ್ಸೈಟ್ಗೆ ಎಂಟರ್ ಆದ್ರೆ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ. ನೀವು ಜಿಮೇಲ್ ಐಡಿ ಇಂದ ಲಾಗಿನ್ ಆಗಿ ಇಲ್ಲ ಸೈನ್ ಅಪ್ ಆಗಿ. ಓಕೆನಾ? ಇಲ್ಲಿ ನೋಡಿ ಚಾಟ್, ವಾಯ್ಸ್, ಇಮೇಜಿನ್ ಎಲ್ಲ ಕಾಣಿಸ್ತಾ ಇರುತ್ತೆ. ಇಲ್ಲಿ ಇಮೇಜಿನ್ ಮೇಲೆ ಕ್ಲಿಕ್ ಮಾಡಿ, ಅಟ್ಯಾಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವಾಗಲೇ ಜನರೇಟ್ ಮಾಡಿದಿರಲ್ಲ ಸೀನ್ 1 ಇಮೇಜ್, ಅದನ್ನ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ವಿಡಿಯೋ ಪ್ರಾಂಪ್ಟ್ ನ ಕೊಡಿ. ಸೊ ಏನಾದ್ರೂ ಚೇಂಜಸ್ ಬೇಕಾದ್ರೆ ಮಾಡ್ಕೊಳ್ಳಿ, ದೆನ್ ಎಂಟರ್ ಕೊಟ್ರೆ ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ಫಾಸ್ಟ್ ಆಗಿ ಜನರೇಟ್ ಆಗುತ್ತೆ. ನೋಡಿ, ವಿಡಿಯೋ ರೆಡಿ. ನೈಸ್, ಚೆನ್ನಾಗಿದೆ ಅಲ್ವಾ? ಓಕೆ, ಇವಾಗ ಇದನ್ನ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಸ್ಕೇಲ್ ವಿಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಪ್ಸ್ಕೇಲ್ ಆಗುತ್ತೆ. ಆಮೇಲೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ದೆನ್ ಪ್ರಾಂಪ್ಟ್ 2 ಕಾಪಿ ಮಾಡ್ಕೊಳ್ಳಿ, ಗ್ರೋಕ್ಗೆ ಬನ್ನಿ, ಇಮೇಜ್ ಅಟ್ಯಾಚ್ ಮಾಡ್ಕೊಳ್ಳಿ, ಸೆಂಡ್ ಅಂತ ಒತ್ತಿ, ಜನರೇಟ್ ಆಗುತ್ತೆ. ಅದನ್ನ ಅಪ್ಸ್ಕೇಲ್ ಮಾಡ್ಕೊಳ್ಳಿ ಅಂಡ್ ದೆನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡಿ. ಸೊ ಇದೇ ತರ ಎಲ್ಲಾ ವಿಡಿಯೋಸ್ಗೂ ಕೂಡ ಸೇಮ್ ಪ್ರೋಸೆಸ್. ನೀವು ಟೈಮ್ ಕೊಟ್ಟು ತಾಳ್ಮೆಯಿಂದ ಜನರೇಟ್ ಮಾಡ್ಕೊಳ್ಳಿ. ಬರೀ ಹಾರರ್ ಜಾನರ್ಗೆ ಅಂತಾನೆ ಅಲ್ಲ, ಎಲ್ಲಾ ನೀಶ್ಗೂ ಕೂಡ ಇದೇ ಪ್ರೋಸೆಸ್. ನೀವು ಆನಿಮೇಷನ್, ಮೋಟಿವೇಶನ್, ಕಾಮಿಡಿ, ಮೈಥಾಲಜಿ, ಆಕ್ಷನ್ ಯಾವುದೇ ನೀಶ್ ಇದ್ರೂ ಕೂಡ ಇದೇ ಪ್ರೋಸೆಸ್ ನ ಫಾಲೋ ಮಾಡಿ. ಇನ್ನೊಂದು, ವಿಡಿಯೋ ಜನರೇಷನ್ ಅಂಡ್ ಇಮೇಜ್ ಜನರೇಷನ್ ನೀವು ಅನ್ಲಿಮಿಟೆಡ್ ಆಗಿ ಜನರೇಟ್ ಮಾಡ್ಕೋಬಹುದು. ಅದೇ ಮೆಟಾ AI, ಇದು ಫೇಸ್ಬುಕ್ ಅವ್ರದ್ದು. ಸೊ ಇದನ್ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಮೆಟಾ AI ವೆಬ್ಸೈಟ್ಗೆ ಹೋಗಿ, ಇಲ್ಲಿ ಕ್ರಿಯೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಪ್ರಾಂಪ್ಟ್ ಬಾಕ್ಸ್ ಕಾಣಿಸ್ತಾ ಇರುತ್ತೆ. ಅಲ್ಲಿ ನೀವು ಇಮೇಜಸ್ ನ ಜನರೇಟ್ ಮಾಡಬಹುದು ಅಂಡ್ ವಿಡಿಯೋಸ್ ಕೂಡ ಜನರೇಟ್ ಮಾಡಬಹುದು, ಬೋತ್ ರೇಷಿಯೋ ನಲ್ಲಿ ಕೂಡ. ಇವಾಗ ನಾನು ಫಾರ್ ಎಕ್ಸಾಂಪಲ್ ಇಮೇಜ್ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡು ಈ ಮೆಟಾ ವೆಬ್ಸೈಟ್ ನಲ್ಲಿ ಬಂದು ಪೇಸ್ಟ್ ಮಾಡಿದೆ. ನೋಡೋಣ ಯಾವ ತರ ಜನರೇಟ್ ಮಾಡುತ್ತಂತ. ಸೊ ಸೆಂಡ್ ಅಂತ ಒತ್ತಿದ್ರೆ ನಮ್ಗೆ ಇಲ್ಲಿ 4 ಇಮೇಜಸ್ ಜನರೇಟ್ ಆಗುತ್ತೆ ಅಟ್ ಎ ಟೈಮ್. ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಇಲ್ಲಿ ಆನಿಮೇಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಅದು ಕೆಲವೇ ಸೆಕೆಂಡ್ಗಳಲ್ಲಿ ಆ ಫೋಟೋ ಏನಿದೆ ಅದು ಆನಿಮೇಟ್ ಆಗುತ್ತೆ ನೋಡಿ. ಓಕೆ ನೈಸ್. 5 ಸೆಕೆಂಡ್ಸ್ ಅಷ್ಟೇನೆ. ಇಲ್ಲಿ ಸೈಡಿಗೆ ಬಂದ್ರೆ ಮ್ಯೂಸಿಕ್ ಅಂತ ಇರುತ್ತೆ. ಆ ಮ್ಯೂಸಿಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬರುತ್ತೆ. ಅದಕ್ಕೆ ಯಾವ ಸೂಟ್ ಆಗುತ್ತೋ ಆ ಒಂದು ಮ್ಯೂಸಿಕ್ ನ ಆಡ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ರೈಟ್ ಸೈಡ್ ಬಂದು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ವೆರಿ ಸಿಂಪಲ್. ಸೊ ಇದೇ ತರಾನೇ ಅನ್ಲಿಮಿಟೆಡ್ ಆಗಿ ನಾವು ಇಮೇಜಸ್ ವಿಡಿಯೋಸ್ ನ ಜನರೇಟ್ ಮಾಡಬಹುದು ಮೆಟಾ ಎಐ ನಲ್ಲಿ. ಬಟ್ ಕ್ವಾಲಿಟಿ ಅಷ್ಟೊಂದು ಬರಲ್ಲ. ಏನೇ ಆಗ್ಲಿ ಈ ಫ್ರೀ ಟೂಲ್ಸ್ ಅಲ್ಲಿ ಕ್ವಾಲಿಟಿ ಕಮ್ಮಿ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಅಷ್ಟೇ. ಕ್ವಾಲಿಟಿ ಜಾಸ್ತಿ ಬೇಕು ಅಂತಂದ್ರೆ ಪೇ ಟೂಲ್ಸ್ ಹೋಗ್ಲೇಬೇಕು. ಸೊ ಅದಕ್ಕೆ ಬೆಸ್ಟ್ ಟೂಲ್ ಅಂತಂದ್ರೆ Xfield. ಅದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ನೀವು ಪಕ್ಕ ಇಂಪ್ರೆಸ್ ಆಗ್ತೀರಾ. ಇವಾಗ ಮೆಟಾದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಅನ್ಲಿಮಿಟೆಡ್ ಆಗಿ ಇಮೇಜಸ್ ನ ಜನರೇಟ್ ಮಾಡ್ಬೋದು, ವಿಡಿಯೋಸ್ ನ ಜನರೇಟ್ ಮಾಡ್ಬೋದು. ಬಟ್ ವಿಡಿಯೋಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಮ್ಯೂಸಿಕ್ ಬರಲ್ಲ. ನೀವು ಸಪ್ರೇಟ್ ಆಗಿ ಮ್ಯೂಸಿಕ್ ನ ಆಡ್ ಮಾಡ್ಕೋಬೇಕು ಆ ವಿಡಿಯೋಗೆ. ಅದೇ ಇದರಲ್ಲಿ ಒಂದು ಸ್ವಲ್ಪ ಡ್ರಾಬ್ಯಾಕ್ ಅಂತ. ಗ್ರೋಕ್ ಅಲ್ಲಿ 6 ಸೆಕೆಂಡ್ ಬರುತ್ತೆ, ಮೆಟಾದಲ್ಲಿ 5 to 6 ಸೆಕೆಂಡ್ ಬರುತ್ತೆ ಅಷ್ಟೇನೆ. ಗೂಗಲ್ ಪ್ರೋ ನಲ್ಲಿ 8 ಸೆಕೆಂಡ್ ಬರುತ್ತೆ. ಅಂಡ್ ಜೆಮಿನೈ ಪ್ರೋನ 1.5 ವರ್ಷ ಹೇಗೆ ಫ್ರೀ ಆಗಿ ತಗೊಳ್ಳೋದು ಅಂತ ಅದನ್ನು ವಿಡಿಯೋ ಮಾಡಿದೀನಿ, ಶಾರ್ಟ್ಸ್ ಅಲ್ಲಿ ಇದೆ, ಅದನ್ನು ನೋಡಿ. ಗೂಗಲ್ ಫ್ಲೋ ನಲ್ಲಿ 1 ತಿಂಗಳಿಗೆ 50 ವಿಡಿಯೋಸ್ ನ ಫ್ರೀ ಆಗಿ ನೀವು ಜನರೇಟ್ ಮಾಡ್ಕೋಬಹುದು. ಓಕೆ ಡನ್, ನೋಡಿದ್ರಲ್ಲ. ಸೊ ಎಲ್ಲಾ ಇಮೇಜಸ್ ವಿಡಿಯೋಸ್ ಜನರೇಟ್ ಮಾಡಿದ್ವಿ ನಾವು. ಸೊ ಕ್ವಿಕ್ ಆಗಿ ವಿಡಿಯೋ ಎಡಿಟಿಂಗ್ ಮಾಡ್ಬಿಡೋಣ. ಸೊ ನಾನು ಯೂಸ್ ಮಾಡೋದು ಕ್ಯಾಪ್ ಕಟ್ ಓಪನ್ ಆಗ್ಬೇಕು ಅಂತಂದ್ರೆ VPN ಯೂಸ್ ಮಾಡ್ಬೇಕು ನಾವು. ಅದಕ್ಕೆ ಪ್ರೋಟಾನ್ VPN ನಾನು ಯೂಸ್ ಮಾಡ್ತೀನಿ. ಸೊ ಅದನ್ನ ಆನ್ ಮಾಡ್ಕೊಂಡು ಕ್ಯಾಪ್ ಕಟ್ ನ ಓಪನ್ ಮಾಡ್ಕೊಂಡೆ. ಕ್ಯಾಪ್ ಕಟ್ ನ ಓಪನ್ ಮಾಡ್ಕೊಂಡ್ರೆ ಇಂಟರ್ಫೇಸ್ ಈ ತರ ಕಾಣಿಸುತ್ತೆ. ಸೊ ನೀವಿಲ್ಲಿ ವಿಡಿಯೋಸ್ ಇಂಪೋರ್ಟ್ ಮಾಡ್ಕೊಳ್ಳಿ ಅಂಡ್ ಅದ್ರ ಜೊತೆಗೆ ಡ್ರ್ಯಾಗ್ ಮಾಡ್ಕೊಳ್ಳಿ ಟೈಮ್ ಲೈನ್ಗೆ. ನಾ ಎಕ್ಸಾಂಪಲ್ಗೆ ಇಷ್ಟು ತಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಆಡಿಯೋ ಏನಿದೆ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಆಮೇಲೆ ಟೈಮ್ ಲೈನ್ಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಆ ವಾಯ್ಸ್ಗೆ ತಕ್ಕಂಗೆ ಇಮೇಜಸ್ ವಿಡಿಯೋಸ್ ಇದೆಯಾ ಇಲ್ವಾ ಅಂತ ಕರೆಕ್ಟ್ ಆಗಿ ಅದಕ್ಕೆ ಮ್ಯಾಚ್ ಆಗೋ ತರ ಟ್ರಿಮ್ ಮಾಡ್ಕೊಳ್ಳಿ. ತುಂಬಾನೇ ಕಷ್ಟ ಇದು. ಸೊ ಅಷ್ಟು ಈಸಿ ಅಲ್ಲ ಎಡಿಟಿಂಗು. ನಾನೇ 3 days ಇಂದ ಮಾಡ್ತಾ ಇದ್ದೀನಿ ಎಲ್ಲ. ಓಕೆನಾ? ಸೊ ಇಲ್ಲಿ ನಿಮ್ಗೆ ಫ್ರೀ ಆಡಿಯೋ ಕೂಡ ಸಿಗುತ್ತೆ, ಕೆಲವೊಂದು ಕಾಪಿರೈಟ್ ಇರುತ್ತೆ, ಅದನ್ನ ನೀವು ಯೂಸ್ ಮಾಡ್ಕೋಬೇಡಿ. ಸೊ ಅದನ್ನ ಡ್ರ್ಯಾಗ್ ಮಾಡ್ಕೊಂಡು ನಿಮ್ಗೆ ಟೆಕ್ಸ್ಟ್ ಸಿಗುತ್ತೆ, ಇಲ್ಲಿ ಎಫೆಕ್ಟ್ ಸಿಗುತ್ತೆ, ಟ್ರಾನ್ಸಿಷನ್ ಸಿಗುತ್ತೆ, ಎಲ್ಲ ಯಾವ್ದಕ್ಕೆ ಸೂಟ್ ಆಗುತ್ತೋ ಅದೆಲ್ಲ ಹಾಕೊಳ್ಳಿ. ಓಕೆನಾ? ಆಮೇಲೆ ನಿಮ್ಗೆ ಡಿಫ್ರೆಂಟ್ ಫಾಂಟ್ಸ್ ಕೂಡ ಇಲ್ಲಿ ಸಿಗುತ್ತೆ, ಅದು ಕೂಡ ಆಡ್ ಮಾಡ್ಕೊಳ್ಳಿ. ಬೇರೆ ಫುಟೇಜಸ್ ಇರುತ್ತೆ ಅಲ್ವಾ, ರಿಯಲ್ ಫುಟೇಜಸ್, ಅದನ್ನು ಕೂಡ ಹಾಕೊಳ್ಳಿ. ಸೊ ಈಗ ಎಡಿಟಿಂಗು ಕಂಪ್ಲೀಟ್ ಆಯ್ತು. ಎಕ್ಸ್ಪೋರ್ಟ್ ಒತ್ತಿ, ಅದು ಪ್ರಾಜೆಕ್ಟ್ಗೆ ಒಂದು ಹೆಸರು ಕೊಡಿ, 4K ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಷ್ಟೇ. ಎಕ್ಸ್ಪೋರ್ಟ್ ಹೊತ್ತಿದ್ರೆ ವಿಡಿಯೋ ರೆಡಿ. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಾಗ ಒಳ್ಳೆ ಟೈಟಲ್, ಡಿಸ್ಕ್ರಿಪ್ಷನ್, ಟೈಮ್ ಲೈನ್ ಹಾಕಿ ಪರ್ಫೆಕ್ಟ್ SEO ಮಾಡಿ ಅಪ್ಲೋಡ್ ಮಾಡಿ, ಅಷ್ಟೇ. ಡನ್, ಎವ್ರಿಥಿಂಗ್ ಈಸ್ ಡನ್. ಸೊ ಈ ತರ ನಾನು ಫ್ರೀಯಾಗಿ ಅನ್ಲಿಮಿಟೆಡ್ ಆಗಿ ವಿಡಿಯೋಸ್ ಇಮೇಜಸ್ನ ಜನರೇಟ್ ಮಾಡಿಕೊಂಡು, ಸೊ ವಾಯ್ಸ್ ಓವರ್ನ ಕೊಟ್ಕೊಂಡು, ಮೊದಲೇ ಹೇಳ್ದಂಗೆ ನಿಮ್ದೇ ಓನ್ ವಾಯ್ಸ್ನ ಕೊಡಿ. ಅವಾಗ ಮಾನಿಟೈಸೇಷನ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲ ಅಂತಂದ್ರೆ ಎರಡು ಮಿಕ್ಸ್ ಮಾಡಿ. ಸೊ ಆಗ್ಲೇ ಹೇಳ್ದಂಗೆ ಮಾನಿಟೈಸೇಷನ್ ಅನ್ನೋದು ಯೂಟ್ಯೂಬಲ್ಲಿ ಇಷ್ಟು. ಆದ್ರೆ ನಾವು ನಿಜವಾಗ್ಲೂ ಅರ್ನ್ ಮಾಡಬೇಕು ಅಂತಂದ್ರೆ ತುಂಬಾ ವೇ ಇದೆ, ದೊಡ್ಡ ಬೆಟ್ಟ ಇದೆ. ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್, ಥ್ಯಾಂಕ್ಸ್, ಮೆಂಬರ್ಶಿಪ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಆಮೇಲೆ ಲಾಸ್ಟ್ಗೆ ಇದರಿಂದ ನಾವು ಬಿಸ್ನೆಸ್. ಹೌದು, ಅಲ್ಟಿಮೇಟ್ ಆಗಿ ಬಿಸ್ನೆಸ್ ಮಾಡಿದ್ರೇನೆ ಇದರಿಂದ ನಿಮ್ಗೆ ಜಾಸ್ತಿ ದುಡ್ಡು ದುಡಿಯೋಕ್ಕಾಗೋದು. ನೋಡ್ತಾ ಇರ್ತೀರಲ್ಲ ಯೂಟ್ಯೂಬ್ ಅಲ್ಲೇನೆ, ನಂಗೆ ಕಾರ್ ತಗೊಂಡೆ, ಹೊಸ ಬಂಗ್ಲೆ ತಗೊಂಡೆ, ಜ್ಯುವೆಲರ್ಸ್ ತಗೊಂಡೆ, ಗೋಲ್ಡ್ ತಗೊಂಡೆ, ಅದೆಲ್ಲ ಯೂಟ್ಯೂಬ್ ಅಲ್ಲೇ ಅಂತ. ಜಸ್ಟ್ ಯೂಟ್ಯೂಬ್ ಅಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ನ ಬರೋ ತರ ವಿಡಿಯೋಸ್ ಮಾಡಬೇಕು ಅಂಡ್ ಜನಗಳಿಗೆ ಯೂಸ್ ಆಗೋ ತರ ವಿಡಿಯೋಸ್ ಮಾಡಬೇಕು. ಬಟ್ ರಿಮೆಂಬರ್, ಅದೆಲ್ಲ ಕೂಡ ಅಥೆಂಟಿಕ್ ಆಗಿರ್ಬೇಕು, ಲೀಗಲ್ ಆಗಿರ್ಬೇಕು, ಯಾವುದು ಇಲ್ಲೀಗಲ್ ಅಲ್ಲ. ಅದರಿಂದ ಜನಗಳಿಗೆ ಯೂಸ್ ಆಗ್ಬೇಕು ಅಂಡ್ ನಿಮ್ಗೂ ಯೂಸ್ ಆಗ್ಬೇಕು. ಆ ತರ ಒಂದು ಪ್ರಮೋಷನ್ ನೀವು ಮಾಡಿ. ಅರ್ಥ ಆಯ್ತಾ? ಓಕೆ, ಈ ವಿಡಿಯೋದಲ್ಲಿ ನಿಮ್ ಎಲ್ಲಾ ಕ್ವಶನ್ಗೂ ಕೂಡ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ChatGPT ಲಿಂಕ್ ಬೇಕು ಅಂತಂದ್ರೆ ನನ್ನ Instagram ಪೇಜ್ಗೆ ಬಂದು ಡೈರೆಕ್ಟ್ ಮೆಸೇಜ್ ಮಾಡಿ, ಲಿಂಕ್ ನ ಸೆಂಡ್ ಮಾಡ್ತೀನಿ. ಅಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಈ ಒಂದು ನನ್ನ 6 ತಿಂಗಳ ಯೂಟ್ಯೂಬ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಷ್ಟು ನಾನು ಕಲ್ತಿರೋದು. ಸೊ ಮುಂದೆ ತುಂಬಾನೇ ಕಲಿತೀನಿ, ತುಂಬಾ ಸ್ಕಿಲ್ಸ್ ನಾನು ಗೈನ್ ಮಾಡ್ಕೋತೀನಿ. ಸೊ ನಿಮ್ಗೆ ನಾಲೆಜ್ ನ ಶೇರ್ ಮಾಡಿ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. 10 ನಿಮಿಷ ವಿಡಿಯೋ ಇದ್ರೆ ಜಸ್ಟ್ 2 minutes ನೋಡ್ಬಿಟ್ಟು ಸ್ಕಿಪ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಬೇರೆಯವ್ರಿಗೆ ರೆಕಮೆಂಡ್ ಮಾಡೋದಿಲ್ಲ. ಅಂಡ್ ಮೇನ್ಲಿ ನೀವೇನಾದ್ರು ಸಜೆಷನ್ಸ್ ಕೊಡ್ಬೇಕು ಅಂತಂದ್ರೆ ಕೊಡಿ, ನಾನು ಇಂಪ್ರೂವ್ ಮಾಡ್ಕೋತೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಸಿಗೋಣ ಮತ್ತೊಂದು ಮೈಂಡ್ ಬ್ಲೋಯಿಂಗ್ ವಿಡಿಯೋ ಜೊತೆ. ಲೆಟ್ಸ್ ಗ್ರೋ ಟುಗೆದರ್. ಬಾಯ್ ಬಾಯ್.